ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್ ಹೇಳಿ. ಸರ್, ನಮಸ್ಕಾರ. ಸರ್ ನಮಸ್ತೆ. ಹೇಳ್ರಿ ಸರ್, ನಮಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ವೈಟ್ ಕಲರು ಹೌದು, ಸ್ಯಾಂಡ್ರೋ ಜಿಂಗು. ಸ್ಯಾಂಟ್ರೋ ಜಿಂಗ್ ಐತ್ರಿ. ಹಾಂ, ಏನೈತ್ರಿ ಮಾಡಲು? 2007 ಮಾಡಲು. 2007 ಮಾಡಲು. ಹೌದು ಓಕೆ. ತಾವು ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸರ್, ಓನರು 5 ಆಗಿದೆ. ನೀವು 5 ಓನರು, ತೊಗೊಳೋರು 6 ಆಗ್ತಾರೆ. ಹೌದು ರನ್ನಿಂಗಲ್ಲಿ ಎಷ್ಟಾಗಿದ್ರಿ ಸರ್ ಕಿಲೋಮೀಟ್ರು? ಸರ್, ಕಿಲೋಮೀಟ್ರು 110 ನೋಡಿದೆ. 1,10,000 ಕಿಲೋಮೀಟ್ರ್ ಹೊಡೈತ್ರಿ. ಹೌದು ಸರ್, ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ. ಹಾಂ, ಒರಿಜಿನಲ್ ಇದೆ, ರನ್ನಿಂಗ್ ಜಿನ್ಯನ್ ಇದೆ. ಓಕೆ. ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು. ಸರ್, ನಿಮ್ಗೆ ಎಲ್ಲ ಟೈರು ನಿಮ್ಗೊಂದು 70 ಗಂಟ ಇದೆ. 70% ತನಕ ಟೈರ್ ಐತ್ರಿ. ಹ್ಞೂ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಸರ್ ಹಾಂ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕರೆಕ್ಟ್ ಆಗಿದೆಯಾ ಇಂಜನು? ಅಂದರೆ ಇಂಜನ್ ಕೆಲಸ ಆಗೈತ್ರಿ, ಏನು ಸಿವಿಲ್ ಇಂಜನ್ ಇಲ್ಲ ಶೀಲ್ಡ್ ಇಂಜಿನು. ಕೆಲಸಕ್ಕೆ ಬಂದಿಲ್ವಾ ಇನ್ನೂವರೆಗೂ? ಹ್ಞೂ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರ್ಜಿನಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಸರ್? ಯಾವುದೂ ಇಲ್ಲ ಸರ್ ಆ ಥರ. ಪೂರ್ತಿ ಕ್ಲಿಯರ್ ಐತ್ರಿ. ಹ್ಞೂ. ಓಕೆ. ಏನು ಬರ್ತದೆ ಸರ್ ನಿಮ್ಮ ಕೈಗೆ ಮೈಲೇಜು? 20 ಲೋಕಲ್ ಎಲ್ಲ ಒಂದು 17 16 ಬರುತ್ತೆ. ಹೈವೇ 19. ಹೌದ್ರೆ ಪೆಟ್ರೋಲ್ ರೆಂಟಾ? ಪೆಟ್ರೋಲ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್, ಎಫ್ ಸಿ ನಿಮಗೆ 27 ಎಂಡಿಂಗ್ ಗಂಟ ಇದೆ. ಓಕೆ. ಇನ್ಸೂರೆನ್ಸ್ ಹೋದ್ರೆ ಲ್ಯಾಪ್ಸ್ ಆಗಿದೆ. ಓಕೆ. ಅದು ಲ್ಯಾಪ್ಸ್ ಆಗಿರೋದು ಏನು ಕಟ್ಕೊಡ್ತೀರಾ, ಏನು ತೊಗೊಂಡ್ರೆ ಕಟ್ಕೋಬೇಕಾ? ಬರಲಿ ವ್ಯಾಪಾರಕ್ಕೆ ಏನೋ ಒಂದು ಮಾಡೋಣ. ಹೌದಾ? ಓಕೆ ಸರ್. ಇಂಟೀರಿಯರ್ ಎಲ್ಲ ಏನು ಬರ್ತದೆ ಸರ್ ಫೀಚರ್ಸು? ಸರ್, 2 ಡೋರ್ ಪವರ್ ವಿಂಡೋ ಬರುತ್ತೆ. ಹಾಂ. 4 ಸ್ಟೇರಿಂಗು, ಎ ಸಿ, ಸೆಂಟ್ರಲ್ ಲಾಕ್ ಇದೆ, ಮತ್ತೆ ಆಟೋ ಅಪ್ಪರ್ ವಿಂಡೋಸ್ ಇದೆ. ಲಾಕ್ ಮಾಡಿದ ತಕ್ಷಣ ಅದೇ ವಿಂಡೋ ಅಪ್ಪರ್ ಆಗುತ್ತೆ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಇದೆ. ಈ ಥರ ಫೀಚರ್ಸ್ ಐತ್ರಿ ಇಂಟೀರಿಯರ್ ಒಳಗಡೆ. ಹ್ಞೂ. ಸೀಟ್ ಕುಷನ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ? ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್, 1.35 ಅಂತ ಇಕ್ಕಿದ್ದೀವಿ. ಹ್ಞೂ. ನಿಮ್ಮ ಕಡೆಯಿಂದ ಬಂದರೆ ಒಂದು 5 ರಿಂದ 10 ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಓಕೆ. ಮಾಡೆಲ್ ಬಂದುಬಿಟ್ಟು 2007 ಮಾಡಲು. ತಾವು ಓನರ್ ಎಷ್ಟು ಅಂದ್ರಿ? ಓನರ್ ಒಂದು 5 ಆಗಿದೆ. ಓಕೆ. ಓನರ್ ಬಿಟ್ಟರೆ ಗಾಡಿ A1 ಕ್ಲಾಸ್. ಓಕೆ. 1,35,000 ರೇಟ್ ಹೇಳಕತ್ತೀರಿ. ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ. ಹಾಂ, ಹೌದು. ಓಕೆ. 5,000 10,000 ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ. ಹ್ಞೂ. ಓಕೆ. 1.25ಕ್ಕೆ ಕೊಡೋ ಪ್ರಯತ್ನ ಮಾಡ್ತೀರಿ, ಹೌದಲ್ಲ? ಹಾಂ, ಮಾಡ್ತೇನೆ. ಓಕೆ. ಇವಾಗ ನೋಡಿ ಸರ್, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಾ? ಅಂದರೆ ಬಂದರೆ 1,25,000 ಪೆನ್ ರೇಟ್ ಆಗುತ್ತಾ? ಅದರಲ್ಲೂ ಕೂಡ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು, ಯಾಕಂತಂದರೆ ಇನ್ಶೂರೆನ್ಸ್ ಬೇರೆ ಲ್ಯಾಪ್ಸ್ ಆಗಿದೆಯಲ್ಲ ಅದಕ್ಕೋಸ್ಕರ. ಏನು ಇನ್ಶೂರೆನ್ಸ್ ಕಟ್ಕೊಡೋದು ಹೇಳಿದ್ರೆ ರೇಟು, ಏನು ತೊಗೊಂಡ್ರೆ ಕಟ್ಕೋಬೇಕಾ 1.25ರಲ್ಲಿ? ಅದು ಅವ್ರ ವ್ಯಾಪಾರ ಹೆಂಗ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡೋಣ ಸರ್. ಈಗ 1.25 ಕೊಡ್ಲಿ, ನಾನೇ ಕಟ್ಕೊಡ್ತೀನಿ. ನಾನೇ ಕಟ್ಟಿ CC ತಗೊಡ್ತೀನಿ. ಓಕೆ. ಅದು ಪೆನ್ ರೇಟ್ ಆಗುತ್ತಾ? ಏನು ಬಂದರೆ ಇನ್ನೂ ಸ್ವಲ್ಪ? ಫೈನಲ್ ರೇಟ್ 1.25 ಕೊಡ್ಲಿ, ನಾನೇ ಕಟ್ಟಿ CC ತಗೊಡ್ತೀನಿ. ಓಕೆ ಸರ್. ನೋಡಿ ಏನೋ ಒಂದು ಮಾಡಿಕೊಡಿ ಆದಷ್ಟು, ಓಕೆನಾ? ಓಕೆ ಸರ್. ಗಾಡಿ ಒಂದು ಲೊಕೇಶನು? ಮಾಗಡಿ ಮೇನ್ ರೋಡು, ಸೀಗಹಳ್ಳಿ ಗೇಟು. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹ್ಞೂ. ಓಕೆ. ಅಪ್ಡೇಟ್ ಮಾಡಿರ್ತೀನಿ. ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ. 1.25ಕ್ಕೆ ಅಂತ ಪೆನಲ್ ಆಗಬೇಡಿ. ಇನ್ನೂ ಸ್ವಲ್ಪ ಚೂರು ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.